ಮೇಡಮ್, ನಾನು ಸದ್ಯಕ್ಕೆ ನನ್ನ ಅತ್ತೆ ಜೊತೆನೇ ಇರೋದು. ನನ್ನ ಕತೆ ಕೇಳಿ ನೀವು ನನ್ನನ್ನೇ ತಪ್ಪು ತಿಳ್ಕೊತೀರೋ ಏನೋ ಗೊತ್ತಿಲ್ಲ, ಆದ್ರೂ ಮನಸ್ಸಲ್ಲಿರೋದನ್ನ ಹೇಳ್ಬೇಕು ಅನ್ಸಿಸ್ತು. ನನ್ನ ನಿಜವಾದ ಹೆಸರು ಬೇಡ, ಸದ್ಯಕ್ಕೆ ನನ್ನನ್ನ ಆನಂದ್ ಅಂತಾನೇ ಕರೀರಿ. ನನಗೀಗ 32 ವರ್ಷ. ಒಂದು ಕಂಪನಿಯಲ್ಲಿ ಕಾಯಂ ಕೆಲಸದಲ್ಲಿದ್ದೀನಿ. 4 ವರ್ಷದ ಹಿಂದೆ ನನ್ ಮದುವೆಯಾಗಿದ್ದು. ಮನೆಯವರೆಲ್ಲ ನೋಡಿ ಕುದುರಿಸಿದ ಸಂಬಂಧ ಅದು. ನನಗೂ ಹುಡುಗಿನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಆದ್ರೆ ನಮ್ಮಿಬ್ಬರ ಜಾತಕದಲ್ಲಿ ಸ್ವಲ್ಪ ದೋಷ ಇತ್ತು. ಆದ್ರೂ ಹೆಂಗೋ ಮಾಡಿ ಕೊನೆಗೆ ನಮ್ಮ ಮದುವೆ ಮೈಸೂರಲ್ಲಿ ಅದ್ದೂರಿಯಾಗಿ ನಡೆಯಿತು. ಮದುವೆಯಾದ ಮೊದಲ ದಿನದಿಂದನೇ ನನ್ನ ಹೆಂಡತಿ ನನ್ನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ, ಜೀವ ತೋರ್ಸೋಳು. ನಾನ್ಯಾವತ್ತೂ ಅವಳಿಗೆ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿಕೊಡೋ ಪ್ರಮೇಯನೇ ಬರಲಿಲ್ಲ. ಪ್ರೀತಿಯಿಂದ ಇರೋದ್ರಲ್ಲಿ ಅವಳು ತುಂಬಾ ಚೂಟಿಯಾಗಿದ್ಲು. ಕೆಲವು ಸಲ ನಾನು ಬೇಜಾರಲ್ಲಿದ್ದಾಗ ಅಥವಾ ಮೂಡ್ ಆಫ್ ಆಗಿದ್ದಾಗ ನನ್ನನ್ನ ನಗಿಸಿ ತಣ್ಣಗೆ ಮಾಡೋಳು. ಏನೇ ಕಷ್ಟ ಬಂದ್ರೂ ನನ್ನ ಜೊತೆ ನಿಂತು ಏನಾಗಲ್ಲ ಬಿಡಿ, ಎಲ್ಲಾ ಸರಿಯಾಗುತ್ತೆ ಅಂತ ಧೈರ್ಯ ತುಂಬೋಳು. ಮದುವೆಯಾದ ಹೊಸದ್ರಲ್ಲಿ ನನಗಂತೂ ಒಂಥರ ಭಯ, ಗಾಬರಿ ಎಲ್ಲ ಇತ್ತು. ಆಗೆಲ್ಲ ಅವಳು ಇದ್ರಲ್ಲೇನಿದೆ ರೀ ಭಯಪಡೋಕೆ, ಯಾರೂ ಹುಟ್ಟುತ್ತಲೇ ಸಂಸಾರ ಕಲಿತು ಬಂದಿರಲ್ಲ, ಮೆಲ್ಲಗೆ ಎಲ್ಲಾ ಸರಿಯಾಗುತ್ತೆ ಅನ್ನೋಳು. ಅವಳು ನನಗೆ ಒಂದೇ ಮಾತು ಹೇಳಿದ್ಲು, ನಮಗೆ ಈಗಲೇ ಮಗು ಬೇಡ, 1-2-3 ವರ್ಷ ಹೋಗ್ಲಿ. ಅಲ್ಲಿಯವರೆಗೂ ನಾವು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸೆಟ್ ಆಗೋಣ ಅಂದ್ಲು. ಆ ಮಾತು ಕೇಳಿ ನನಗೂ ಖುಷಿ ಆಯ್ತು. ಯಾಕಂದ್ರೆ ಎಷ್ಟೋ ಕಡೆ ಮದುವೆಯಾಗಿ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬರೋಕೂ ಮುಂಚೆನೇ ಮಕ್ಕಳಾಗಿ ಆಮೇಲೆ ಅವರಿಬ್ಬರ ಮಧ್ಯೆ ದೂರ ಬೆಳೆದು ಬಿಡುತ್ತೆ. ಅದಕ್ಕಿಂತ 2-3 ವರ್ಷ ಒಬ್ಬರನ್ನೊಬ್ಬರು ಸರಿಯಾಗಿ ತಿಳ್ಕೊಂಡು ಆಮೇಲೆ ಮಗು ಮಾಡ್ಕೊಳ್ಳೋದು ಎಷ್ಟೋ ವಾಸಿ ಅಲ್ವಾ. ಒಬ್ಬ ಗಂಡ ತನ್ನ ಹೆಂಡತಿಯಿಂದ ಏನೆಲ್ಲ ಬಯಸ್ತಾನೋ ಅದೆಲ್ಲಾ ಗುಣಗಳು ನನ್ನ ಹೆಂಡತಿಯಲ್ಲಿದ್ವು. ಇದಕ್ಕೆಲ್ಲ ಕಾರಣ ನಮ್ಮ ಅತ್ತೆ ಗಂಗಮ್ಮ ಇರಬೇಕು ಅಂತ ನನಗೆ ಅನ್ಸೋದು. ಎಲ್ಲರ ಮೇಲೂ ಅಷ್ಟೇ ಪ್ರೀತಿ, ಕಾಳಜಿ. ನಾನು ಮನೆಗೆ ಹೋಗ್ತೀನಿ ಅಂದ್ರೆ ಸಾಕು, ನನಗೆ ಇಷ್ಟವಾದ ಅಡುಗೆನ ಕೇಳಿ ಕೇಳಿ ಮಾಡಿ ಇಡ್ತಾ ಇದ್ರು. ಆದ್ರೆ ನನ್ನ ಸ್ವಂತ ತಾಯಿಗೆ ಆ ತರ ಕಾಳಜಿ ಇರಲಿಲ್ಲ, ಇದ್ದಿದ್ದನ್ನ ಉಣ್ಣಬೇಕು ಅನ್ನೋ ತರ. ಅದಕ್ಕೆ ನನಗೆ ಅತ್ತೆ ಮೇಲೆ ತುಂಬಾ ಗೌರವ, ಮರ್ಯಾದೆ ಇತ್ತು. ಆದ್ರೆ ನಮ್ಮ ಮಾವ ಶಂಕರಪ್ಪ ಮಾತ್ರ ಒಂಥರ ಬೆಕ್ಕಿನ ತರ ಸೌಮ್ಯ ಸ್ವಭಾವದವರು, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಆ ಮನೆಯಲ್ಲಿ ಮಾವನ ಮಾತಿಗೆ ಅಷ್ಟಾಗಿ ತೂಕ ಇರಲಿಲ್ಲ ಅನ್ಸುತ್ತೆ. ಹಾಗಂತ ಅತ್ತೆ ಅವರನ್ನ ದಬಾಯಿಸೋದು ನಾನೆಲ್ಲೂ ನೋಡಿಲ್ಲ, ಆದ್ರೂ ಮಾವ ತುಂಬಾ ಸೈಲೆಂಟ್. ಮನೆಯ ಜವಾಬ್ದಾರಿನೆಲ್ಲ ನಮ್ಮ ಅತ್ತೆನೇ ಮುಗ್ದು ತರ ನೋಡ್ಕೋತಾ ಇದ್ರು. ಆ ಜಾಣ್ಮೆ ನನ್ನ ಹೆಂಡತಿಗೂ ಸ್ವಲ್ಪ ಬಂದಿತ್ತು, ಅದು ಒಳ್ಳೇದೇ ಅಲ್ವಾ ಅಂತ ನಾನು ಸುಮ್ಮನಿದ್ದೆ. ಸಂಸಾರ ಹೀಗೆ ಆರಾಮಾಗಿ ಸಾಗ್ತಾ ಇರುವಾಗ, ಅಂದ್ರೆ ಮದುವೆಯಾಗಿ 1.5 ವರ್ಷ ಕಳೆದ ಮೇಲೆ ಒಂದು ದಿನ ಬೆಳಗ್ಗೆ ಇದ್ದಕ್ಕಿದ್ದಂತೆ ನನ್ನ ಹೆಂಡತಿ ನಾಪತ್ತೆಯಾಗಿಬಿಟ್ಲು. ಜಗಳನೂ ಆಡಿರಲಿಲ್ಲ, ಎಲ್ಲೂ ಹೋಗ್ತಾ ಇರೋದಾಗಿಯೂ ಹೇಳಿರಲಿಲ್ಲ. ಎಲ್ಲರೂ ಹುಡುಕಾಡೋಕೆ ಶುರು ಮಾಡಿದ್ವಿ. ಆವಾಗಲೇ ಆ ಶಾಕಿಂಗ್ ಸತ್ಯ ಗೊತ್ತಾಗಿದ್ದು. ಅವಳು ತನ್ನ ಹಳೆ ಪ್ರೇಮಿ ಜೊತೆ ಓಡಿ ಹೋಗಿದ್ಲು. ಕಾಲೇಜಲ್ಲಿ ಓದುವಾಗಿನಿಂದನೇ ಅವರಿಬ್ಬರ ಮಧ್ಯೆ ಪ್ರೀತಿ ಇತ್ತಂತೆ. ಅವನು ಕೆಲಸಕ್ಕೆ ಅಂತ ದುಬಾಯಿಗೆ ಹೋಗಿದ್ದನಂತೆ. ಅವನ ಮನೆಯಲ್ಲಿ ಏನೋ ಹಣಕಾಸಿನ ತೊಂದರೆ ಇದ್ದಿದ್ದರಿಂದ ಮದುವೆ ತಡ ಆಗುತ್ತೆ ಅಂತ ಹೇಳಿದ್ದನಂತೆ. ಆ ವಿಷಯಕ್ಕೆ ಇಬ್ಬರ ಮಧ್ಯೆ ಮುನಿಸು ನಡೆದಿತ್ತು. ಆದ್ರೆ ಹೆತ್ತವರು ಇಷ್ಟು ಬೇಗ ಮದುವೆ ನಿಶ್ಚಯ ಮಾಡ್ತಾರೆ ಅಂತ ಅವಳು ಅನ್ಕೊಂಡಿರಲಿಲ್ಲ. ಮದುವೆ ಫಿಕ್ಸ್ ಆದಾಗ ಅವಳು ಅವನಿಗೆ ಫೋನ್ ಮಾಡಿದ್ರೆ ಈಗಲೇ ಮದುವೆ ಆಗೋಕೆ ಆಗಲ್ಲ ಅಂದಿದ್ದನಂತೆ. ಆ ಹಠಕ್ಕೆ ಬಿದ್ದು ಅವಳು ನನ್ನನ್ನ ಮದುವೆಯಾಗಿದ್ಲು. ಆದ್ರೆ ಅವಳ ನಡವಳಿಕೆಯಲ್ಲಿ ಒಂದು ದಿನವೂ ಅವಳು ಬೇರೆಯವನನ್ನ ಪ್ರೀತಿಸ್ತಾ ಇದ್ಲು ಅಂತ ನನಗೆ ಅನುಮಾನನೇ ಬರಲಿಲ್ಲ. ನಾನೇ ಅವಳ ಜೀವ ಅನ್ನೋ ತರ ನಾಟಕ ಆಡಿದ್ಲು. ಇವೆಲ್ಲ ಕೇಳಿ ನಾನು ಒಳಗೊಳಗೆ ನುಚ್ಚುನೂರಾಗಿ ಹೋದೆ. ಆಮೇಲೆ ಗೊತ್ತಾಗಿದ್ದು, ಅವಳು ಹಳೆ ಪ್ರೇಮಿ ಜೊತೆ ಮತ್ತೆ ಮಾತಾಡಿ ಇಬ್ಬರ ಮಧ್ಯೆ ಇದ್ದ ಮುನಿಸು ಮರೆತಿದ್ದಾಳಂತೆ. ಅವನು ಮದುವೆಯಾಗಿದ್ರೆ ಏನಂತೆ, ನಾನು ಇಂಥ ದಿನ ಊರಿಗೆ ಬರ್ತೀನಿ, ನೀನು ನನ್ನ ಜೊತೆ ಬಂದ್ಬಿಡು ಅಂದಿದ್ದಕ್ಕೆ ಅವಳು ನನ್ನನ್ನ ಕೈಬಿಟ್ಟು ಹೊರಟು ಹೋದಳು. ಇಂಥ ದೊಡ್ಡ ಆಘಾತ ಯಾರಿಗಾದರೂ ಬಂದ್ರೆ ತಡ್ಕೊಳ್ಳೋಕೆ ಆಗುತ್ತಾ? ಆ ತರ ಏಟು ತಿಂದವನು ನಾನು. ಕೊನೆಗೆ ಅವಳು ಫೋನ್ ಮಾಡಿ, ನಾವು ಎಲ್ಲೋ ದೂರದಲ್ಲಿ ನೆಮ್ಮದಿಯಾಗಿದ್ದೀವಿ, ನನ್ನನ್ನ ಹುಡುಕೋಕೆ ಬರಬೇಡಿ ಅಂದುಬಿಟ್ಲು. ಆಕೆಗೆ ಒಂದೇ ಒಂದು ಮಾತು ಕೇಳೋಕು ಅವಳು ನನಗೆ ಅವಕಾಶ ಕೊಡಲಿಲ್ಲ. ಆಮೇಲೆ ನಾನು ಅತ್ತೆ ಹತ್ರನೇ ಹೋಗಿ ಕೇಳಿದೆ, ನಿಮ್ಮ ಮಗಳಿಗೆ ಬೇರೆ ಪ್ರೀತಿ ಇರೋದು ನಿಮ್ಗೆ ಗೊತ್ತಿತ್ತಲ್ವಾ? ಅದೆಲ್ಲ ಗೊತ್ತಿದ್ದು ಯಾಕೆ ನನ್ನ ಜೊತೆ ಮದುವೆ ಮಾಡಿದ್ರಿ ಅಂತ. ಅದಕ್ಕೆ ಅತ್ತೆ ನನ್ನನ್ನ ಗಟ್ಟಿಯಾಗಿ ಮುದ್ದಾಡಿಕೊಂಡು ಅಳೋಕೆ ಶುರು ಮಾಡಿದ್ರು. ಮಗನೇ, ಅವಳಿಗೆ ಪ್ರೀತಿ ಇರೋದು ನಿಜನೇ, ಆದ್ರೆ ಅವನು ಬೇರೆ ಜಾತಿಯವನು ಅಂತ ನಾವು ಬೇಡ ಅಂದ್ವಿ. ಆಮೇಲೆ ಅವರಿಬ್ಬರ ಮಧ್ಯೆ ಜಗಳ ಆಗಿ ದೂರಾಗಿದ್ದಾರೆ ಅಂದ್ಲು. ಈ ಮದುವೆ ಸಂಬಂಧ ಬಂದಾಗ ಅವಳೇ ಒಪ್ಪಿಕೊಂಡಿದ್ಲು, ಅದಕ್ಕೆ ಮದುವೆ ಮಾಡಿಕೊಟ್ವಿ.
ಅವಳು ಈ ತರ ಮೋಸ ಮಾಡ್ತಾಳೆ ಅಂತ ನನಗೇನು ಗೊತ್ತು ಮಗನೇ. ನಾನಾಗಿದ್ರೆ ಖಂಡಿತ ಹೀಗೆ ಮಾಡ್ತಿರಲಿಲ್ಲ. ಅವಳು ತಪ್ಪು ಮಾಡಿದ್ದಕ್ಕೆ ನಾನು ಕೈ ಜೋಡಿಸಲ್ಲ. ನೀನು ಅವಳಿಗೆ ವಿಚ್ಛೇದನ, ಡೈವೋರ್ಸ್ ಕೊಟ್ಟುಬಿಡು, ನಾನು ನಿನ್ನ ಜೊತೆ ಇರ್ತೀನಿ. ಇಂಥ ಹುಡುಗಿ ನನ್ನ ಮಗನಿಗೆ ಹೆಂಡತಿಯಾಗಿ ಬೇಡ ಅಂತ ಅತ್ತೆ ನನ್ನ ಪರ ನಿಂತರು. ಸಾಮಾನ್ಯವಾಗಿ ಯಾವ ತಾಯಿನೂ ಮಗಳ ವಿರುದ್ಧ ಇಷ್ಟು ಗಟ್ಟಿಯಾಗಿ ನಿಲ್ಲಲ್ಲ. ಹಾಗಾಗಿ ನಾವಿಬ್ಬರೂ ಸೇರಿ ಕೋರ್ಟಿಗೆ ಅರ್ಜಿ ಹಾಕೋಕೆ ಮುಂದಾದ್ವಿ. ಅತ್ತೆ ಒಂದು ದಿನ ಅವಳ ಜೊತೆ ಫೋನಲ್ಲಿ ಮಾತಾಡಿದ್ರು. ಅವಳಿಗೇನು ತೊಂದರೆ ಇಲ್ಲ ಅಂದ್ಲಂತೆ. ಈಗ ಊರಲ್ಲಿಲ್ಲ, ಆಮೇಲೆ ಬಂದು ಕೋರ್ಟಿನಲ್ಲಿ ಪರಸ್ಪರ ಒಪ್ಪಿಗೆಯಿಂದ ಮುಗಿಸಿಕೊಡ್ತೀನಿ ಅಂದ್ಲಂತೆ. ದಿನಗಳು ಉರುಳ್ತಾ ಹೋದವು. ಅತ್ತೆ ಅಂದ್ರು, ಮಗನೇ, ಹೀಗೆ ದಿನ ನೋಡಿದ್ರೆ ನಿನ್ನ ಭವಿಷ್ಯ ಹಾಳಾಗುತ್ತೆ. ಅವಳು ಬೇಗ ಬರೋ ತರ ನಾನು ಮಾಡ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ. ನನ್ನ ಮಗಳೇ ಆದ್ರೂ ಅವಳ ತಪ್ಪನ್ನ ನಾನು ಸಮರ್ಥಿಸಲ್ಲ ಅಂದ್ರು. ಆ ಮಾತು ನನಗೆ ದೊಡ್ಡ ಸಮಾಧಾನ ತಂತು. ನನ್ನ ಸ್ವಂತ ಮನೆಯವರೇ ನನಗೆ ಇಷ್ಟೊಂದು ಬೆಂಬಲ ಕೊಟ್ಟಿರಲಿಲ್ಲ. ನಾವಿಬ್ಬರೂ ಆಗಾಗ ವಿಷಯ ಮಾತಾಡೋಕೆ ಬೇರೆ ಬೇರೆ ಕಡೆ ಸಿಗ್ತಾ ಇದ್ವಿ. ಒಂದು ದಿನ ಸಿಕ್ಕಾಗ ಅತ್ತೆ ಜೊತೆ ಕಾಲೇಜು ಓದೋ ವಯಸ್ಸಿನ ಒಬ್ಬ ಹುಡುಗ ಇದ್ದ. ನಾನನ್ಕೊಂಡೆ ಅವರ ನೆಂಟರು ಯಾರೋ ಇರಬೇಕು ಅಂತ. ಆದ್ರೆ ಅತ್ತೆ, ಇವನು ನನ್ನ ಫ್ರೆಂಡ್, ನಾವಿಬ್ಬರೂ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದ್ದು ಅಂದ್ರು. ನನಗೆ ಆಶ್ಚರ್ಯ ಆಯ್ತು. ಈ ವಯಸ್ಸಿನ ಹೆಂಗಸು ಇಷ್ಟು ಸಣ್ಣ ಹುಡುಗನ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾಳಲ್ಲ ಅಂತ. ನಾವೆಲ್ಲ ಒಂದೇ ಗ್ರೂಪಲ್ಲಿದ್ದೀವಿ. ನಾನು ಹಾಡು ಹಾಡ್ತೀನಿ ಅಲ್ವಾ, ಇವನು ಹಾಡ್ತಾನೆ. ಹಾಡೋರದ್ದೇ ಒಂದು ಕ್ಲಬ್ ಇದೆ, ಅದರಲ್ಲಿ ಪರಿಚಯ ಅಂದ್ರು. ಅದು ನಿಜನೇ, ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ನಾನು ಸುಮ್ಮನಾದೆ. ಒಂದಿನ ಅತ್ತೆ ಫೋನ್ ಮಾಡಿ, ಮಗನೇ, ನಾವೆಲ್ಲ ಸೇರಿ ಮಂಗಳೂರಿಗೆ ಹೋಗ್ಬೇಕು ಅಂದ್ರು. ಯಾಕೆ ಅತ್ತೆ, ನಿಮ್ಮ ಮಗಳು ಫೋನ್ ಮಾಡಿದ್ಲಾ ಅಂತ ಕೇಳಿದೆ. ಅವಳೇನು ಫೋನ್ ಮಾಡಿಲ್ಲ ಮಗನೇ, ಅವಳು ಬಂದಾಗ ನೋಡೋಣ. ಸದ್ಯಕ್ಕೆ ನಿನ್ನನ್ನ ಈ ಸಂಕಟದಿಂದ ಆಚೆ ತರೋಕೆ ಏನಾದ್ರೂ ದಾರಿ ಇದೆಯಾ ಅಂತ ನೋಡೋಣ. ಅಲ್ಲಿಯವರೆಗೂ ನೀನು ನನ್ನ ಅಳಿಯನೇ ಅಲ್ವಾ, ಅದಕ್ಕೆ ನನ್ನ ಜೊತೆ ಮಂಗಳೂರಿಗೆ ಬಾ. ಅಲ್ಲಿ ನಮ್ದೊಂದು ಮ್ಯೂಸಿಕ್ ಪ್ರೋಗ್ರಾಂ ಇದೆ. ಆ ದಿನ ಸಿಕ್ಕಿದ್ನಲ್ಲ ಆ ಹುಡುಗ, ಅವನು ಬರ್ತಿದ್ದಾನೆ. ನಾನು ಅವನು ಸೇರಿ ಜೋಡಿಯಾಗಿ ಹಾಡ್ತಿದ್ದೀವಿ ಅಂದ್ರು. ಯಾವ ಹಾಡು ಅತ್ತೆ ಅಂದಿದ್ದಕ್ಕೆ 2-3 ಹಳೆ ಕನ್ನಡ ಹಾಡುಗಳಿವೆ, ಆಡೋಣ ನೀನು ನಾನು ಅನ್ನೋ ತರಹದ ರೊಮ್ಯಾಂಟಿಕ್ ಹಾಡುಗಳು ಅಂದ್ರು. ಆ ಹುಡುಗನಿಗೆ ಹಳೆ ಹಾಡುಗಳೆಲ್ಲ ಗೊತ್ತಾ ಅಂತ ಕೇಳಿದೆ. ಅವನು ದೊಡ್ಡ ಗಾಯಕ ಕಣೋ, ಅವನಿಗೆ ಎಲ್ಲಾ ಹಾಡು ಗೊತ್ತು. ನಾವಿಬ್ಬರು ಸೇರಿ ಹಳೆ ಹಾಡುಗಳನ್ನೇ ಹಾಡೋದು ಅಂದ್ರು. ಮಧ್ಯೆ ಮಧ್ಯೆ ರಿಹರ್ಸಲ್ಗೆ ಹೋಗ್ತೀನಿ ಅಂತ ಫೋನ್ ಮಾಡಿ ಹೇಳ್ತಾ ಇದ್ರು. ಅತ್ತೆ ಜೊತೆ ಜರ್ನಿ ಮಾಡೋಕೆ ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಆದ್ರೂ ಈ ಕಷ್ಟದ ಸಮಯದಲ್ಲಿ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರ್ಸೋರನ್ನ ಬೇಡ ಅನ್ನೋಕೆ ಮನಸ್ಸು ಬರದೆ ಒಪ್ಪಿಕೊಂಡೆ. ನಾವು 3 ಜನ ಕಾರಿನಲ್ಲಿ ಹೊರಟ್ವಿ. ಮಧ್ಯೆ ಅತ್ತೆ ಆ ಹುಡುಗನಿಗೆ, ಮಗನೇ, ನಿನಗೆ ನಮ್ಮ ಅಳಿಯ ಇಷ್ಟ ಆದ್ನಾ ಅಂತ ಕೇಳಿದ್ರು. ಅದಕ್ಕವನು, ಅಣ್ಣ ಸೂಪರ್ ಆಗಿದ್ದಾರೆ ಅಲ್ವಾ ಅಂದ. ಹೌದಲ್ವಾ, ಚೆನ್ನಾಗಿದ್ದಾನೆ ಅಲ್ವಾ ನಮ್ಮ ಅಳಿಯ ಅಂತ ಅತ್ತೆ ನನ್ನ ಬಗ್ಗೆ ಅವನ ಹತ್ರ ಯಾಕೆ ಕೇಳ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಆ ಹುಡುಗ ಮೊಬೈಲ್ ನೋಡ್ತಾ, ಹೌದು ಆಂಟಿ, ಅಣ್ಣ ಎಷ್ಟು ಸ್ಯಾಂಡ್ಸಮ್ ಆಗಿದ್ದಾರೆ. ನಿಮ್ಮ ಮಗಳು ಇವರನ್ನ ಬಿಟ್ಟು ಆ ಯಾವನೋ ಎಕಶ್ಚಿತ್ ನನ್ನ ಮಗನ ಜೊತೆ ಯಾಕೆ ಓದೋದ್ಲೋ? ಅವಳಿಗೇನಾದ್ರೂ ಹುಚ್ಚಾ? ನನಗಂತೂ ಅರ್ಥನೇ ಆಗ್ತಿಲ್ಲ. ಈ ಕಾಲದ ಹುಡುಗೀರು ಏನೇನ್ ಮಾಡ್ತಾರೋ ಅಂದ. ಇಂಥ ಮಾತುಗಳನ್ನ ಕೇಳಿ ನನಗೆ ಒಂಥರ ಕಿರಿಕಿರಿ ಅನ್ನಿಸ್ತು. ಆದ್ರೂ ಸುಮ್ಮನಿದ್ದೆ. ತಕ್ಷಣ ಆ ಹುಡುಗ, ಆಂಟಿ, ನಿಮ್ಮ ಮಗಳು ಇವರಿಂದ ಏನನ್ನೂ ನಿರೀಕ್ಷೆ ಮಾಡಿದ್ದಾಳೆ ಅನ್ಸುತ್ತೆ, ಆದ್ರೆ ಅದು ಸಿಕ್ಕಿಲ್ಲ ಅಂದ. ಅದಕ್ಕೆ ಅತ್ತೆ, ಏನೋ ಹೇಳ್ತೀಯಾ ಮಗನೇ, ಅವಳು ಏನನ್ನ ನಿರೀಕ್ಷೆ ಮಾಡಿದ್ಲು ಅಂತ ಕೇಳಿದ್ರು. ಆ ಹುಡುಗ ಒಂದು ಹಸಿ ಕೆಟ್ಟ ಪದ ಬಳಸಿ, ಅದೇ ಅವಳಿಗೆ ಬೇಕಾಗಿದ್ದು ಅನ್ಬಿಟ್ಟ. ಅಷ್ಟಕ್ಕೆ ನಮ್ಮ ಅತ್ತೆ ಸಿಟ್ಟು ಮಾಡಿಕೊಳ್ಳೋದು ಬಿಟ್ಟು ಜೋರಾಗಿ ನಗಾಡೋಕೆ ಶುರು ಮಾಡಿದ್ರು. ಅಯ್ಯೋ ಹೌದಾ, ನಿನಗೆ ಹಾಗೆ ಅನ್ಸುತ್ತಾ? ಹಾಗಾದ್ರೆ ನನ್ನ ಅಳಿಯನಿಗಿಂತ ಅವನು ಗಂಡಸಾಗಿ ಗಟ್ಟಿಯಾಗಿದ್ದಾನೆ ಅಂತೀಯಾ? ಅದನ್ನ ನೀನು ಹತ್ತಿರದಿಂದ ನೋಡಿದ್ದೀಯಾ ಅಂದ್ರು. ಅದಕ್ಕವನು, ನೋಡ್ದೇ ಇರ್ತೀನಾ ಆಂಟಿ? ನಿಮ್ಮ ಮಗಳು ಅವನ ಜೊತೆ ಸುತ್ತಾಡ್ತಾ ಇದ್ದದ್ದನ್ನ ನಾನು ವರ್ಷಗಳ ಹಿಂದೆಯೇ ನೋಡಿದ್ದೀನಿ. ಅವನು ದುಬಾಯಿಗೆ ಹೋದ ಮೇಲಲ್ವಾ ಇವರ ಮದುವೆಯಾಗಿದ್ದು. ಬಹುಶಃ ನೀವೇ ಬಲವಂತ ಮಾಡಿ ಮದುವೆ ಮಾಡಿಸಿದ್ದಕ್ಕೆ ಅವಳು ಓಡಿ ಹೋಗಿರಬೇಕು ಅಂದ. ಹೋಗೋ ಹುಂಬಾ, ನಾನೇನು ಬಲವಂತ ಮಾಡಿಲ್ಲ, ನಾನು ಅಳಿಯನಿಗೆ ಎಲ್ಲಾ ಸತ್ಯ ಹೇಳಿದ್ದೀನಿ. ಅವಳು ತನ್ನಿಷ್ಟದಿಂದನೇ ಮದುವೆಗೆ ಒಪ್ಕೊಂಡಿದ್ದು. ಇವಳು ಹೀಗೆ ಮಾಡ್ತಾಳೆ ಅಂತ ಗೊತ್ತಿದ್ರೆ ಮಾಡ್ತಿದ್ನಾ? ನನ್ನ ಅಳಿಯ ಈಗ ಬೇಜಾರಲ್ಲಿದ್ದಾನೆ, ಅವನ ಮೂಡ್ ಚೇಂಜ್ ಮಾಡೋಕೆ ಅಂತನೇ ನಮ್ಮ ಜೊತೆ ಕರ್ಕೊಂಡು ಬಂದಿರೋದು. ಆದ್ರೂ ನನ್ನ ಅಳಿಯನಿಗಿಂತ ಅವಳ ಹಳೆ ಪ್ರೇಮಿನೇ ಗಟ್ಟಿ ಅಂತ ಹೇಗೆ ಹೇಳ್ತೀಯಾ ಅಂದ್ರು ಅತ್ತೆ.
ಇಲ್ಲ ಆಂಟಿ, ಇಷ್ಟು ಚಿನ್ನದಂತ ಗಂಡನ ಬಿಟ್ಟು ಓಡಿ ಹೋಗಿದ್ದಾಳೆ ಅಂದ್ರೆ ಅವನಲ್ಲಿ ಏನೋ ಒಂದು ವಿಶೇಷತೆ ಇರಬೇಕಲ್ವಾ ಅಂದ ಆ ಹುಡುಗ. ಅದನ್ನೇ ಕಣೋ ನಾನು ಕೇಳ್ತಿರೋದು, ನೀನು ಅವನನ್ನ ಹತ್ರದಿಂದ ನೋಡಿದೀಯಾ? ಏನನ್ನ ನೋಡಿ ಅವಳು ಹೋದಳು ಅಂತ ಅತ್ತೆ ಕೇಳಿದ್ರು. ಅದಕ್ಕವನು, ಅವನಲ್ಲಿ ಗಂಡಸ್ತನ ತುಂಬಿ ತುಳುಕ್ತಾ ಇರಬೇಕು, ಅದನ್ನೇ ನೋಡಿ ಹೋಗಿರಬೇಕು. ಅದನ್ನೇ ನಾನು ಮೊದಲೇ ಹೇಳಿದ್ದು ಅಂದಾಗ ಅತ್ತೆ ಮತ್ತೆ ಕಕ್ಕನೆ ನಕ್ಕರು. ಮಗನೇ ಗೊತ್ತಾ, ಇವನು ಸಣ್ಣ ಹುಡುಗನಾದ್ರೂ ತುಂಬಾ ಚೂಟಿ. ಮನುಷ್ಯನ ಒಳಗಿರೋ ಆಳವಾದ ವಿಷಯಗಳನ್ನೆಲ್ಲಾ ಪಟಪಟ ಅಂತ ಹೇಳ್ತಾನೆ ಅಂದ್ರು. ನನಗೆ ಅಸಹ್ಯ ಅನ್ನಿಸಿ, ಅತ್ತೆ ಏನೇನಿದು ಮಾತು? ಎಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ನೀವು ಅಂದೆ. ಅದಕ್ಕೆ ಅತ್ತೆ ನನ್ನ ಹೆಗಲಿಗೆ ಕೈ ಹಾಕಿ ಮುಟ್ಟುತ್ತಾ, ಯಾಕೋ ನೀನು ಮಾತಾಡಲ್ಲ? ನೀನೇನು ಕಾಲೇಜು ಸ್ಕೂಲಿಗೆ ಹೋಗಿಲ್ವಾ? ನಿನಗೆ ಫ್ರೆಂಡ್ಸ್ ಇಲ್ವಾ? ಫ್ರೆಂಡ್ಸ್ ಸಿಕ್ಕಾಗ ನೀವೇನು ಮಾತಾಡ್ತೀರಾ ಅಂದ್ರು. ಅದಲ್ಲ ಅತ್ತೆ, ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಹೇಗೆ ಸಾಧ್ಯ? ಇವನು ನಿಮ್ಮ ಮಗನ ವಯಸ್ಸಿನವನು ಅಲ್ವಾ ಅಂದೆ. ಲೋ ಮಗನೇ, ಇವನು 10ನೇ ಕ್ಲಾಸಲ್ಲಿದ್ದಾಗಿನಿಂದ ನಮ್ಮ ಮ್ಯೂಸಿಕ್ ಗ್ರೂಪಲ್ಲಿದ್ದಾನೆ. ಅಂದಿನಿಂದ ನನಗೆ ಗೊತ್ತು, ನಾವಿಬ್ಬರೂ ಒಟ್ಟಿಗೆ ಎಲ್ಲೆಲ್ಲೋ ಪ್ರೋಗ್ರಾಂಗೆ ಹೋಗಿದ್ದೀವಿ. ಹೌದಲ್ಲೋ ಮಗನೇ ಅಂದ್ರು. ಹೌದು ಆಂಟಿ, ಅಂದಿನಿಂದ ನಾನು ಇವರನ್ನ ಗಮನಿಸ್ತಿದ್ದೀನಿ. ಇವನು ಮನುಷ್ಯರನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತಾನೆ. ಇವನಿಗೆ ಸೈಕಾಲಜಿ ಗೊತ್ತು ಅಂದ. ನೀನೇನು ಸೈಕಾಲಜಿ ಓದ್ತಿದ್ದೀಯಾ ಅಂದೆ. ಹೌದು ಅಣ್ಣ ಅಂದ. ನೋಡಿದ್ಯಾ ಮಗನೇ, ಅವನಿಗೆ ಎಲ್ಲಾ ವಿಷಯ ಗೊತ್ತು. ನೋಡಿಯೇ ಕಂಡುಹಿಡೀತಾನೆ. ನನ್ನ ಮಗಳು ಯಾಕೆ ಓಡಿ ಹೋದಳು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಇವನ ಹತ್ರ ಕೇಳಿದ ಮೇಲೇನೆ ನನಗೂ ಅರ್ಥ ಆಗಿದ್ದು. ಈಗ ನಿನಗೆ ಗೊತ್ತಾಯ್ತಾ? ನಿನ್ನನ್ನ ನೋಡಿದ ತಕ್ಷಣ ಅವನು ಇಬ್ಬರನ್ನೂ ಹೋಲಿಕೆ ಮಾಡಿದ್ದಾನೆ. ಹೋಲಿಕೆ ಮಾಡಿದಾಗ ಅವಳ ಹಳೇ ಪ್ರೇಮಿನೇ ಗಟ್ಟಿಯಾಗಿದ್ದಾನೆ ಅನ್ಸಿದೆ. ಅದಕ್ಕೆ ಅವಳು ನಿನ್ನ ಸೌಂದರ್ಯ ಕೆಲಸ ಯಾವುದನ್ನು ನೋಡದೆ ತನ್ನ ಆಸೆ ತೀರಿಸಿಕೊಳ್ಳೋಕೆ ಅವನ ಹಿಂದೆ ಓಡಿ ಹೋಗ್ಬಿಟ್ಲು ಅಂದ್ರು ಅತ್ತೆ. ಇವೆಲ್ಲ ಕೇಳಿ ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಯ್ತು. ಇವ್ರೇನು ನನ್ನನ್ನ ಆಡಿಕೊಳ್ಳೋಕೆ ಕರ್ಕೊಂಡು ಬಂದಿದ್ದಾರಾ ಅನ್ಸಿಸ್ತು. ಇನ್ನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ನಾನು ಗಂಭೀರವಾಗಿ ಕೂತೆ. ಆ ಹುಡುಗ ಮತ್ತೆ ಶುರು ಮಾಡಿದ, ಆಂಟಿ, ನಿಮ್ಮ ಮಗಳು ಹಳೆ ಪ್ರೇಮಿ ಜೊತೆ ಮೊದಲೇ ಎಲ್ಲ ಮುಗಿಸಿಕೊಂಡಿದ್ದಾಳೆ, ಎಲ್ಲವನ್ನೂ ಅನುಭವಿಸಿದ್ದಾಳೆ. ಆಮೇಲೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ದೂರಾಗಿದ್ರು ಅಷ್ಟೇ. ಈಗ ಅವಳಿಗೆ ಬೇಕಾಗಿದ್ದನ್ನ ಹುಡುಕಿಕೊಂಡು ಹೋಗಿದ್ದಾಳೆ. ಆದ್ರೆ ಈ ಅಣ್ಣ ಮಾತ್ರ ಪಾಪ ಮೋಸ ಹೋದ್ರು, ನೀವು ಅದಕ್ಕೆ ಸಾಥ್ ಕೊಟ್ರಿಯೇ ಅಂದ. ಹೋಗೋ ಸುಮ್ಮನೆ, ನಾನು ಸಾಥ್ ಕೊಟ್ಟಿಲ್ಲ. ನಾನು ನನ್ನ ಅಳಿಯನ್ನ ಕಾಪಾಡೋಕೆ ಅವನ ಜೊತೆ ನಿಂತಿದ್ದೀನಿ. ನೀನು ಸುಮ್ಮನೆ ನಮ್ಮ ಮಧ್ಯೆ ಇರೋ ಪ್ರೀತಿನ ಕೆಡಿಸಬೇಡ. ಅವಳು ಎಲ್ಲೇ ಹೋದ್ರೂ ಇವನು ನನ್ನ ಅಳಿಯನೇ ಅಂದ್ರು ಅತ್ತೆ. ಹೀಗೆ ಅಳಿಯ ಅಂತ ಕರಕೊಂಡು ತಿರುಗೋದ್ರಿಂದ ಏನು ಪ್ರಯೋಜನ ಆಂಟಿ? ಇವರಿಗೂ ಒಂದು ಹೊಸ ಸಂಸಾರ ಬೇಡವಾ ಅಂದ ಆ ಹುಡುಗ. ಅದೆಲ್ಲ ನಾನು ಸರಿ ಮಾಡಿಕೊಡ್ತೀನಿ. ಆ ಮೂದೇವಿ ಮೊದಲು ಬರಲಿ, ಅವಳಿಗೆ ಡೈವೋರ್ಸ್ ಕೊಡಿಸಿ ಇವನಿಗೆ ಹೊಸ ಜೀವನ ಮಾಡಿಕೊಡ್ತೀನಿ. ಅವಳಿಗಿಂತ 100 ಪಟ್ಟು ಸುಂದರವಾದ ಹುಡುಗಿನ ನನ್ನ ಅಳಿಯನಿಗೆ ನಾನೇ ಹುಡುಕಿ ಮದುವೆ ಮಾಡ್ತೀನಿ ಏನಂದ್ರು. ನನಗೆ ಸಾಕಾಗಿ ಹೋಗಿ, ಅತ್ತೆ ದಯವಿಟ್ಟು ಈ ಮಾತು ನಿಲ್ಲಿಸಿ. ನನಗೆ ಯಾವ ಸುಂದರಿನೂ ಬೇಡ, ಯಾರೂ ಬೇಡ ಅಂತ ಗದರಿದೆ. ತಕ್ಷಣ ಆ ಹುಡುಗ ಮಧ್ಯೆ ಬಂದು, ಸಾರಿ ಅಣ್ಣ, ನಾವಿಬ್ಬರು ಸೇರಿದ್ರೆ ಹೀಗೇನೆ ಮಾತಾಡೋದು ಅಂದ. ಅವನು ಮುಂದುವರಿಸಿ, ನಾವು ಗೆಳೆಯರ ತರ ಮಾತಾಡ್ತೀವಿ ಅಣ್ಣ, ನಮಗೆ ವಯಸ್ಸಿನ ವ್ಯತ್ಯಾಸ ಅಡ್ಡಿ ಬರಲ್ಲ, ಎಲ್ಲಾ ವಿಷಯನೂ ಮುಚ್ಚುಮರೆಯಿಲ್ಲದೆ ಹಂಚಿಕೋತೀವಿ. ನಿಮ್ಗೆ ಬೇಜಾರಾಗಿದ್ರೆ ಕ್ಷಮಿಸಿ. ಆದ್ರೆ ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ, ಈ ಅತ್ತೆ ನಿಮಗೆ ಯಾವತ್ತೂ ಒಬ್ಬ ಒಳ್ಳೆ ಸುಂದರವಾದ ಹುಡುಗಿನ ಹುಡುಕಿ ಕೊಡಲ್ಲ ಅಂದ್ಬಿಟ್ಟ ತಕ್ಷಣ ನಮ್ಮ ಅತ್ತೆ ಸಿಟ್ಟಿನಿಂದ ಮಧ್ಯೆ ಬಂದು, ಯಾಕೋ ಹಂಗೆ ಹೇಳ್ತೀಯಾ? ನನ್ನ ಅಳಿಯನಿಗೆ ನಾನು ಒಳ್ಳೆ ಬದುಕು ಮಾಡಿಕೊಡಲ್ಲ ಅಂತ ನಿನಗ್ಯಾರು ಹೇಳಿದ್ದು? ನನ್ನ ತೀರ್ಮಾನ ತಗೊಳೋಕೆ ನೀನ್ಯಾರೋ? ನೀನೇನಾದ್ರೂ ನನ್ನ ಗಂಡನ ಅಂತ ಕೇಳಿದ್ರು. ಅದಕ್ಕವನು, ಗಂಡ ಅಲ್ಲದಿದ್ರೂ ನಿಮ್ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆಂಟಿ, ಮಗಳು ಹೋದದ್ದು ನಿಮ್ಗೆ ಒಳ್ಳೇದೇ ಆಯ್ತು ಅಂತ ಅನ್ಕೊಂಡಿದ್ದೀರಾ ಅಂದ. ಅದಕ್ಕೆ ಅತ್ತೆ, ಯಾಕೋ ಹಂಗೆ ಲಂಗುಲಗಾಮಿಲ್ಲದೆ ಮಾತಾಡ್ತೀಯಾ? ನನ್ನ ಅಳಿಯ ಕಷ್ಟದಲ್ಲಿದ್ದಾನೆ, ನನ್ನ ಮಗಳು ಹೀಗೆ ಓಡಿ ಹೋಗಿರೋದು ನನಗೆ ಖುಷಿ ತರುತ್ತಾ? ಸುಮ್ಮನೆ ನಮ್ಮ ಮಧ್ಯೆ ಬೆಂಕಿ ಇಡಬೇಡ ಅಂದ್ರು. ಅದಕ್ಕವನು, ಯಾಕೆ ಆಂಟಿ ಸುಮ್ಮನೆ ನಾಟಕ ಮಾಡ್ತೀರಾ? ಮೊನ್ನೆ ತಾನೇ ನೀವೇ ಅಲ್ವಾ ನನಗೆ ಮೆಸೇಜ್ ಕಳಿಸಿದ್ದು, ಅಳಿಯನ ನೆನೆಸಿಕೊಂಡು ಮನಸ್ಸು ತಳಮಳಿಸ್ತಾ ಇದೆ ಅಂತ ಅಂದ್ಬಿಟ್ಟ. ಅದನ್ನ ಕೇಳಿ ಅತ್ತೆ ಗಾಬರಿಯಿಂದ ಹಿಂದೆ ತಿರುಗಿ, ಏನೇನೋ ಮಾತಾಡಿ ನನ್ನ ಅಳಿಯನ ತಲೆಯಲ್ಲಿ ಗೊಂದಲ ಉಂಟು ಮಾಡಬೇಡ ಅಂದ್ರು. ಓಹೋ ಹೌದಾ? ಹಾಗಾದ್ರೆ ನೀವು ಕಳಿಸಿದ ಧ್ವನಿ ಸಂದೇಶವನ್ನು ವಾಯ್ಸ್ ಮೆಸೇಜ್ ಇವರಿಗೆ ಕೇಳಿಸ್ತೀನಿ ಇರಿಯೇ ಅಂದ ಆ ಹುಡುಗ.
ಅತ್ತೆ ಬೇಡ ಬೇಡ, ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಅಂತ ಗಾಬರಿಯಾದ್ರು. ಆ ಹುಡುಗ ನನಗೆ, ಅಣ್ಣ, ಇವತ್ತು ನಾನು ಈ ರಹಸ್ಯನ ರಟ್ಟು ಮಾಡ್ತೀನಿ. ನಾವು ಮಂಗಳೂರಿಗೆ ಹೋಗ್ತಿರೋದು ಹಾಡಿನ ಕಾರ್ಯಕ್ರಮಕ್ಕೆ ಅನ್ನೋದು ಬರೀ ನೆಪ ಅಷ್ಟೇ ಅಂದ. ಅತ್ತೆ ಲೋ ಸುಮ್ಮನಿರ್ರೋ ಅಂತ ಜಗಳಕ್ಕೆ ಬಂದ್ರು. ನಾನು, ಅತ್ತೆ ಸ್ವಲ್ಪ ಸುಮ್ಮನಿರಿ, ಅವನು ಏನು ಹೇಳ್ತಾನೋ ಕೇಳೋಣ. ತಮ್ಮ, ಆ ಧ್ವನಿ ಸಂದೇಶ ಏನಿದೆ ಅಂತ ನನಗೂ ಸ್ವಲ್ಪ ಕೇಳಿಸು ಅಂದೆ. ಅತ್ತೆ ಬ್ಯಾಡ ಅಂತ ಇದ್ರು. ಅವನು ಆ ಧ್ವನಿನ ಪ್ಲೇ ಮಾಡಿಬಿಟ್ಟ. ಅದರಲ್ಲಿ ಅತ್ತೆ ಆ ಹುಡುಗನಿಗೆ, ತಮ್ಮ, ನಿನ್ನೆ ರಾತ್ರಿ ನನಗೆ ನಿದ್ದೆನೇ ಬಂದಿಲ್ಲ, ಬರೀ ಅವನದ್ದೇ ಯೋಚನೆ. ನಿನ್ನೆ ರಾತ್ರಿ ಅವನ ಕನಸು ಕಾಣ್ತಾ ಕಣ್ತುಂಬಾ ತಿದ್ದೀನಿ. ಆಮೇಲೆ ಮನಸ್ಸು ಹಗುರಾಗಿ ಚೆನ್ನಾಗಿ ನಿದ್ದೆ ಬಂತು. ಎಷ್ಟೋ ದಿನಗಳ ನಂತರ ನೆಮ್ಮದಿಯಾಗಿ ಮಲಗಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಆ ಹುಡುಗ ತಮಾಷೆಯಾಗಿ ಮರುತ್ತರ ಕೊಟ್ಟಿದ್ದು ಅದರಲ್ಲಿತ್ತು. ಇದನ್ನ ಕೇಳಿ ನನಗಂತೂ ತಲೆ ತಿರುಗಿದಂತಾಯ್ತು. ಅತ್ತೆ, ಇದೇನಿದು, ಇಂಥ ಮಾತುಗಳನ್ನ ಆಡಿದ್ದೀರಾ ಅಂತ ಕೇಳಿದೆ. ಅತ್ತೆ ಏನೂ ಮಾತಾಡದೆ ನಮ್ಮಿಬ್ಬರ ಮೇಲೂ ಮುನಿಸಿಕೊಂಡು ಕಿಟಕಿಯಿಂದ ಹೊರಗೆ ನೋಡ್ತಾ ಕೂತರು. ಸ್ವಲ್ಪ ಹೊತ್ತಿಗೆ ಮೂಗು ಸೀಳೋಕೆ ಶುರು ಮಾಡಿದ್ರು. ಅದಕ್ಕೆ ಆ ಹುಡುಗ ಹಿಂದಿನಿಂದ, ಆಂಟಿ ಕಣ್ಣೀರು ಹಾಕೋಕೆ ಶುರು ಮಾಡಿದ್ರು. ಇದು ಕಥೆಯಲ್ಲ, ಇನ್ಮುಂದೆ ಇವರ ಜೀವನನೇ ಹೀಗೆ ಆಗ್ಬಿಡುತ್ತೆ ಅಂದ. ಅದಕ್ಕೆ ಅತ್ತೆ ಅವನನ್ನ ನೋಡಿ, ಹೋಗೋ ಆಚೆ, ನಿನ್ನನ್ನ ಗೆಳೆಯ ಅಂತ ನಂಬಿ ಎಲ್ಲ ಹೇಳಿದ್ರೆ ನನ್ನನ್ನೇ ಇವತ್ತು ಮರ್ಯಾದೆ ತೆಗಿತೀಯಾ ಅಂದ್ರು. ಓಹೋ, ಹಾಗಾದ್ರೆ ಇಷ್ಟು ಹೊತ್ತು ನೀವು ಇವರನ್ನ ಆಡಿಕೊಂಡಿದ್ದು ಮರ್ಯಾದೆ ತೆಗೆದ ಹಾಗೆ ಅಲ್ವಾ? ಆದ್ರೂ ಆ ಧ್ವನಿ ಸಂದೇಶನ ಅಳಿಯನಿಗೆ ಯಾಕೆ ಕೇಳಿಸಿದೆ ಗೊತ್ತು ಆಂಟಿ? ನಿಮ್ಮ ಮನಸ್ಸಲ್ಲೇನಿದೆ ಅಂತ ಇವರಿಗೂ ಗೊತ್ತಾಗಬೇಕಲ್ವಾ? ಗಂಡಸರನ್ನ ನೋಡಿದ ತಕ್ಷಣ ಅವರ ಯೋಗ್ಯತೆ ಕಂಡುಹಿಡೀತೀನಿ ಅಂತ ನಾನು ತಮಾಷೆಗೆ ಹೇಳಿದ್ದಕ್ಕೆ, ನೀವು ಪ್ರತಿ ಸಲ ಗಂಡಸರನ್ನ ನೋಡಿದಾಗಲೂ ನನ್ನ ಹತ್ರ ಅವರ ಗಂಡಸ್ತನದ ಅಳತೆ ಕೇಳ್ತಾ ಇದ್ರಲ್ವಾ? ಅದಕ್ಕೆ ನಾನು ಇವತ್ತು ನಿಜ ಹೇಳ್ದೆ ಅಂದ. ಅತ್ತೆ, ನಾನು ನಿನ್ನನ್ನ ಗೆಳೆಯ ಅನ್ಕೊಂಡಿದ್ದು ನನ್ನ ತಪ್ಪು ಅಂದ್ರು. ಅದಕ್ಕವನು, ಗೆಳೆಯನಾಗಿ ನಾನು ನಿಂಗೆ ಸಹಾಯ ಮಾಡಿದೆ, ಆದ್ರೆ ಮಗಳು ಹೋದಾಗಿನಿಂದ ಅಳಿಯ ಒಬ್ಬನೇ ಇದ್ದಾನೆ, ಅವನನ್ನ ನೆನೆಸಿ ಕರಗಿ ಹೋಗ್ತಿದ್ದೀನಿ ಅಂತ ದಿನಕ್ಕೆ 40 ಸಲ ಯಾಕೆ ಹೇಳ್ತೀರಾ ಅಂದ. ನಾನು ನಿಮ್ಮ ಹತ್ರ ಕೇಳಬೇಕಿತ್ತ ಅಳಿಯನಿಗೆ ಹೇಗೆ ಸಮಾಧಾನ ಮಾಡ್ತೀರಾ ಅಂತ. ನಿಮ್ಮ ನಿಜವಾದ ಸಮಸ್ಯೆ ಏನು ಅಂತ ನನಗೆ ಗೊತ್ತು. ನಿಮಗೆ ಅಳಿಯನ ಮೇಲೆ ತೀವ್ರವಾದ ಆಕರ್ಷಣೆ ಮತ್ತು ಮೋಹ ಇದೆ. ನಾನು ಸಣ್ಣ ಹುಡುಗ ಅಲ್ವಾ, ಅದಕ್ಕೆ ನನ್ನ ಹತ್ರ ಏನ್ ಬೇಕಾದ್ರೂ ಹೇಳ್ತೀರಾ? ನಾನು ಮರುಮಾತಾಡಿದ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತೀರಾ? ನಿಮ್ಮ ಈ ಆಟ ನನ್ನ ಹತ್ರ ನಡೆಯಲ್ಲ ಆಂಟಿ. ಅಳಿಯನ ಮೇಲಿರೋ ಆ ಮೋಹದಿಂದಲೇ ತಾನೇ ನೀವು ಇವರನ್ನ ಕರ್ಕೊಂಡು ಮಂಗಳೂರಿಗೆ ಹೊರಟಿರೋದು ಅಂದ್ಬಿಟ್ಟ. ಅದಕ್ಕೆ ಅತ್ತೆ ಸಿಟ್ಟಿನಿಂದ, ಹೌದೋ, ನನಗೆ ಪ್ರೀತಿ ಇದೆ, ಮೋಹ ಇದೆ ನನ್ನ ಅಳಿಯನ ಮೇಲೆ. ಅದಕ್ಕೀಗೇನು? ಮಂಗಳೂರು ತಲುಪಿದ ತಕ್ಷಣ ನೀನು ನಿನ್ನ ದಾರಿ ನೋಡ್ಕೊಂಡು ತೊಲಗು. ನಮ್ಮಿಬ್ಬರ ಮಧ್ಯೆ ಇನ್ಮುಂದೆ ಯಾವುದೇ ಹಾಡಿನ ಒಡನಾಟ ಇರಲ್ಲ ಅಂದ್ರು. ಅದಕ್ಕವನು, ಓಹೋ ಹೌದಾ, ಅದಕ್ಕೇನಂತೆ ಅಂತ ಸುಮ್ಮನಾದ. ಆಮೇಲೆ ಅತ್ತೆ ನನ್ನ ಕಡೆ ತಿರುಗಿ ಸಮಾಧಾನ ಮಾಡೋಕೆ ಶುರು ಮಾಡಿದ್ರು. ಮಗನೇ, ನನ್ನ ಮಾತು ಕೇಳು. ಮೊದಲ ದಿನ ನಿನ್ನ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದೆ. ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಿದ ಅಂತ ನಾನು ತುಂಬಾ ಖುಷಿಪಟ್ಟಿದ್ದೆ. ನಿನ್ನನ್ನ ನನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿದೆ. ಆ ಮೂದೇವಿ ಮಗಳು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಮಗನೇ. ಅವಳು ಮಾಡಿದ್ದು ತಪ್ಪು, ಆದ್ರೆ ಅವಳಿಗೆ ಹಳೆ ಪ್ರೇಮಿ ಇದ್ದದ್ದು ನನಗೆ ಗೊತ್ತಿತ್ತಾದ್ರೂ ಅವನು ನನ್ನ ಕೈಬಿಟ್ಟಿದ್ದಾನೆ ಅಂದಿದ್ದಕ್ಕೆ ನಾನು ನಿನ್ನ ಜೊತೆ ಮದುವೆ ಮಾಡಿಸಿದೆ. ಅವಳು ಓಡಿ ಹೋದಾಗ ನಾನು ದೆಬ್ರೆ ಬಿದ್ದಂತಾದೆ. ನಿನ್ನದೇ ಯೋಚನೆ ಕಾಡ್ತಾ ಇತ್ತು. ನಿನಗೆ ಇನ್ಮುಂದೆ ಜೊತೆಗಾರರು ಯಾರಿದ್ದಾರೆ ಅಂತ ಯೋಚಿಸ್ತಾ ಇರುವಾಗ ಗೊತ್ತಿಲ್ಲದೆ ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಮೂಡಿತು. ಈ ವಿಷಯನ ನಾನು ಇವನ ಹತ್ರ ಹೇಳ್ತಾ ಇದ್ದೆ. ಇವನು ಎಲ್ಲಾ ವಿಷಯನೂ ಮುಕ್ತವಾಗಿ ಮಾತಾಡ್ತಾನಲ್ಲ, ಅದಕ್ಕೆ ನನಗನ್ನಿಸಿದ್ದನ್ನ ಇವನ ಹತ್ರ ಹೇಳ್ದೆ. ಆಗ ಇವನೇ ಹೇಳಿದ್ದು, ಒಮ್ಮೆ ನಿಮ್ಮ ಅಳಿಯನನ್ನ ನಾನು ನೋಡ್ತೀನಿ ಇರಿ ಅಂತ. ನಿನ್ನನ್ನ ನೋಡಿ ಹೋದ ಮೇಲೆ ಸಂಜೆ ಇವನು ನನಗೆ ಫೋನ್ ಮಾಡಿ ಏನು ಹೇಳಿದ ಗೊತ್ತಾ? ಆಂಟಿ, ನೀವು ಅನ್ಕೊಂಡಿದ್ದಕ್ಕಿಂತ ನಿಮ್ ಅಳಿಯನಲ್ಲಿ ಗಂಡಸ್ತನ ತುಂಬಿದೆ, ಧೈರ್ಯವಾಗಿ ಮುಂದುವರಿಯಿರಿ ಅಂದ. ಹೀಗೆ ಇವನೇ ನನ್ನ ಮನಸ್ಸಲ್ಲಿ ಆಸೆ ಚಿಗುರೋ ಹಾಗೆ ಮಾಡಿದ್ದು. ಇವನಿಗೆ ಮನುಷ್ಯರನ್ನ ಅಳೆಯೋ ಶಕ್ತಿಯಿದೆ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ತಮಾಷೆಗೆ ಹೇಳಿದೆ ಅಂತಿದ್ದಾನೆ. ಇವನನ್ನ ಇಲ್ಲೇ ಕಾರಿನಿಂದ ಕೆಳಗೆ ಇಳಿಸಬೇಕು. ಇವನ ಮಾತು ಕೇಳಿ ನಾನು ನಿನ್ನ ಮೇಲೆ ಆಸೆ ಪಟ್ಟೆ ಅಂದ್ರು. ಅದಕ್ಕೆ ಆ ಹುಡುಗ, ಹಾಗಾದ್ರೆ ಅದಕ್ಕೂ ಮುಂಚೆ ನಿಮ್ಗೆ ಆಸೆ ಇರಲಿಲ್ಲವಾ ಆಂಟಿ? ನೀವೇ ಅಲ್ವಾ ಆಸೆ ಪಡೋ ಹಾಗೆ ಅವನಲ್ಲಿದ್ದಾನೆ ಅಂದಿದ್ದು? ನಾನು ನಿಮಗೆ ಕನಸು ಕಾಣೋದು ಒಳ್ಳೇದೇ ಅಂದಿದ್ದಕ್ಕೆ ಕಣ್ತುಂಬಾ ಕನಸು ಕಂಡೆ ಅಂತ ನೀವೇ ಅಲ್ವಾ ಹೇಳಿದ್ದು ಅಂದ. ಆ ಕ್ಷಣದಲ್ಲಿ ನನಗೆ ಅರ್ಥ ಆಯ್ತು, ಇವರಿಬ್ಬರು ಸೇರಿ ನನ್ನನ್ನ ಆಟ ಆಡಿಸ್ತಿದ್ದಾರೆ ಅಂತ.
ಇದೆಲ್ಲ ಸುಳ್ಳಿನ ನಾಟಕ, ನೀವಿಬ್ಬರು ಸೇರಿ ನನ್ನನ್ನ ಕೇಳಿ ಮಾಡ್ತಿದ್ದೀರಾ ಅಂದೆ. ಅದಕ್ಕೆ ಅತ್ತೆ ನಕ್ಕು, ಇದು ಸುಳ್ಳಲ್ಲ ಮಗನೇ, ನಿಜವಾದ ಪ್ರೀತಿ. ನನ್ನ ಮಗಳು ಎಲ್ಲಾದರೂ ಹೋಗಲಿ, ನನಗೆ ಚಿಂತೆ ಇಲ್ಲ, ಅವಳು ಹೋದದ್ದೇ ಒಳ್ಳೇದಾಯ್ತು. ನನ್ನ ಮನಸ್ಸಿನ ಆಸೆಯನ್ನು ಇವನ ಹತ್ರ ಹೇಳಿದ್ದಕ್ಕೆ ಇವನೇ ಈ ಪ್ರಯಾಣದ ಸಂಚು ಹೂಡಿದ್ದು. ನಾನು ಜಗಳ ಆಡೋ ತರ ನಾಟಕ ಮಾಡಿದ್ರೂ ನನ್ನ ಮನಸ್ಸಿನ ವಿಷಯ ನಿನಗೆ ಗೊತ್ತಾಯ್ತಲ್ವಾ, ಅದಕ್ಕೆ ಇವನೇ ಸಹಾಯ ಮಾಡಿದ್ದು. ಮಗನೇ, ಅಳಿಯನೇ, ನೀನು ಈಗಲೇ ಇದಕ್ಕೆ ಮರು ಉತ್ತರ ಕೊಡಬೇಡ. ನಿನ್ನ ಬಾಯಿಂದ ಬೇಡ ಅನ್ನೋ ಮಾತನ್ನ ಕೇಳೋ ಶಕ್ತಿ ನನಗಿಲ್ಲ. ನಿನ್ನ ಈ ಒಂಟಿತನದಲ್ಲಿ ನಿನಗೆ ಆಸರೆಯಾಗಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ನನ್ನ ಪ್ರೀತಿನ ತಿರಸ್ಕರಿಸಬೇಡ ಅಂತ ಅತ್ತೆ ನನ್ನ ಹತ್ತಿರ ಬಂದು ಕೂತರು. ನನಗೇನು ಹೇಳ್ಬೇಕು ಅಂತ ತೋಚಲಿಲ್ಲ. ನಾನು ಕೇಳಿದೆ, ಅತ್ತೆ, ನಿಮ್ಮಿಬ್ಬರ ಮಧ್ಯೆ ಇರೋದು ಯಾವ ತರಹದ ಗೆಳೆತನ ಅಂತ. ಅದಕ್ಕೆ ಅತ್ತೆ ಹೇಳಿದ್ರು, ಲೋ ಮಗನೇ, ಇವನು ನೀನು ಅನ್ಕೊಂಡಿರೋ ತರಹದ ಹುಡುಗ ಅಲ್ಲ, ಇವನ ಸ್ವಭಾವನೆ ಬೇರೆ. ನಮ್ಮಿಬ್ಬರ ಮಧ್ಯೆ ಇರೋದು ಇಬ್ಬರು ಹೆಂಗಸರ ಮಧ್ಯೆ ಅಥವಾ ಇಬ್ಬರು ಗಂಡಸರ ಮಧ್ಯೆ ಇರೋ ತರಹದ ಶುದ್ಧ ಗೆಳೆತನ ಅಷ್ಟೇ ಅಂದ್ರು. ಆಗ ನನಗೆ ವಿಷಯ ಪೂರ್ತಿ ಅರ್ಥ ಆಯ್ತು. ಆ ಹುಡುಗನಿಂದ ಯಾವುದೇ ಅಪಾಯ ಇಲ್ಲ ಅಂತ. ಹಾಗೆ ಮಾತಾಡ್ತಾ ನಗ್ತಾ ಕೊನೆಗೆ ನಾವು ಮಂಗಳೂರು ತಲುಪಿದ್ವಿ. ಅಲ್ಲಿ ಅವರ ಹಾಡನ್ನ ಕೇಳಿದ ಮೇಲೆ ನನಗೆ ಅತ್ತೆಯ ಮೇಲಿದ್ದ ಗೌರವ ಇನ್ನೂ ಹೆಚ್ಚಾಯ್ತು. ಅವರು ತುಂಬಾ ಪ್ರತಿಭಾವಂತೆ ಅಂತ ತಿಳಿಯಿತು. ಆ ದಿನ ಕಾರ್ಯಕ್ರಮ ಮುಗಿದ ಮೇಲೆ ಆ ಹುಡುಗ ನನ್ನ ಹತ್ರ ಬಂದು, ಅಣ್ಣ, ಇದರಿಂದ ನೀವು ಹಿಂದೆ ಸರಿಯಬೇಡಿ. ಯಾವುದೇ ಜವಾಬ್ದಾರಿ ಇಲ್ಲದ ಸಂಬಂಧ ಇದು, ನಿಮ್ಗೆ ಬದುಕಿನಲ್ಲಿ ನೆಮ್ಮದಿ ಸಿಗುತ್ತೆ. ಅತ್ತೆ ಅನ್ನೋ ಒಂದೇ ಕಾರಣಕ್ಕೆ ಈ ಸುಖನ ಕಳ್ಕೋಬೇಡಿ ಅಂತ ನನ್ನ ಮನಸ್ಸು ಬದಲಾಯಿಸಿದ. ಆಮೇಲೆ ನಾನು ಆ ಕೋಣೆಗೆ ಕಾಲಿಟ್ಟೆ. ಅತ್ತೆ ನನ್ನ ಹತ್ರ ಬಂದು ಕಾತರದಿಂದ, ನನ್ನ ಮಗಳು ಹೋದ್ರೆ ಹೋಗ್ಲಿ ಮಗನೇ, ನನಗೂ ನಿನ್ನ ಪ್ರೀತಿ ಬೇಕು, ನನ್ನನ್ನ ಅರ್ಥ ಮಾಡಿಕೋ ಅಂತ ಕರಗುವ ಹಾಗೆ ಮಾತಾಡಿದ್ರು. ನನಗೆ ಏನೂ ಹೇಳೋಕೆ ಆಗಲಿಲ್ಲ. ನನ್ನ ಮನಸ್ಸಲ್ಲಿ ಎಷ್ಟೋ ದಿನಗಳಿಂದ ಬರೀ ನೋವು, ತಳಮಳ ತುಂಬಿತ್ತು. ಆ ಕಷ್ಟದ ಸಾಗರದಿಂದ ಈಚೆ ಬಂದು ಸ್ವಲ್ಪ ನೆಮ್ಮದಿ ಕಾಣೋಕೆ ನಾನು ಆಸೆಪಟ್ಟಿದ್ದೆ. ಕೊನೆಗೆ ನಾನು ಆ ಕತ್ತಲ ಆಳಕ್ಕೆ ಇಳಿದುಬಿಟ್ಟೆ. ಈ ಜಾಡಿ ಮೆಲ್ಲಗೆ ದರಿ ಸೇರಿದಂತಾಯ್ತು. ಆದ್ರೆ ನನ್ನ ಮನಸ್ಸನ್ನ ಅರಿತವರಂತೆ ಅತ್ತೆ ನನ್ನ ಹತ್ರ, ಇದನ್ನ ಇಲ್ಲಿಗೆ ನಿಲ್ಲಿಸಬೇಡ, ನಿನ್ನ ಆಸೆ ತೀರುವವರೆಗೂ ಮುಂದುವರಿಯ ಅಂದ್ರು. ನಾನು ಅವರ ಮಾತನ್ನು ಕೇಳಿದೆ. ಬೆಳಗಾಗುವಷ್ಟರಲ್ಲಿ ನಮ್ಮಿಬ್ಬರ ಮಧ್ಯೆ ಉಂಟಾದ ಆ ಕ್ಷಣಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ಅಂದಿನಿಂದ ನಮ್ಮ ಸಂಬಂಧ ಹೀಗೆ ಮುಂದುವರಿದಿದೆ. ಆ ಹುಡುಗನು ನಮಗೆ ಬೆಂಬಲವಾಗಿ ನಿಂತಿದ್ದಾನೆ. ಹೀಗೆ ಮುಂದುವರಿಯಿರಿ, ಏನೂ ತೊಂದರೆ ಇಲ್ಲ ಅಂತಾನೆ. ಆದ್ರೆ ಈಗ ನಮ್ಮ ಅತ್ತೆ ನನಗೆ ಹೊಸದೊಂದು ಮಾತು ಹೇಳ್ತಿದ್ದಾರೆ. ನಿನಗೆ ಕೋರ್ಟಿನಲ್ಲಿ ವಿಚ್ಛೇದನ ಸಿಕ್ಕಿದ ತಕ್ಷಣ ನಾವಿಬ್ಬರೂ ದೂರ ಎಲ್ಲಾದರೂ ಹೋಗಿ ಒಟ್ಟಿಗೆ ಬಾಳೋಣ. ನನ್ನ ಗಂಡ ಅಲ್ಲೇ ಇರ್ತಾರೆ, ಅವರ ಕಡೆಯಿಂದ ನನಗೇನು ಸುಖ ಇಲ್ಲ ಅಂತಿದ್ದಾರೆ. ಆ ಹುಡುಗನು ಅದಕ್ಕೆ ಸಮ್ಮತಿ ಕೊಡ್ತಿದ್ದಾನೆ. ನನಗೀಗ ಏನು ಮಾಡಬೇಕು ಅಂತ ತಿಳಿತಿಲ್ಲ. ನನ್ನ ಹೆಂಡತಿ ಮತ್ತು ನಾನು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ತಗೊಳ್ಳೋಕೆ ಎಲ್ಲಾ ಸಿದ್ಧತೆ ನಡೆದಿದೆ. ಆದ್ರೆ ಅತ್ತೆ ಜೊತೆಗಿನ ಈ ಸಂಬಂಧ ನನ್ನ ವೈಯಕ್ತಿಕ ಸುಖ ಹೌದಾದರೂ ಸಮಾಜದಲ್ಲಿ ಇದು ಒಪ್ಪಿಕೊಳ್ಳುವಂತದ್ದ ಅಂತ ನನಗೆ ಅನ್ಸುತ್ತಿಲ್ಲ. ನಿಮಗೂ ನಿಮ್ಮ ಹೆಂಡತಿಗೂ ವಿಚ್ಛೇದನ ಸಿಕ್ಕರೆ ಇಬ್ಬರೂ ಸ್ವತಂತ್ರರಾಗ್ತೀರಾ. ಅವಳು ತನ್ನ ಪ್ರೇಮಿನ ಮದುವೆಯಾಗಬಹುದು, ನೀವು ಹೊಸದಾಗಿ ಮದುವೆಯಾಗಬಹುದು. ಆದ್ರೆ ಅತ್ತೆ ತನ್ನ ಗಂಡನನ್ನು ಬಿಟ್ಟು ನಿಮ್ಮ ಜೊತೆ ಬಂದ್ರೆ ನಿಮಗೆ ಅವರನ್ನ ಕಾನೂನುಬದ್ಧವಾಗಿ ಮದುವೆಯಾಗೋಕೆ ಆಗಲ್ಲ. ಇದು ಕೇವಲ ಒಂದು ಅಕ್ರಮ ಸಂಬಂಧವಾಗಿ ಮಾತ್ರ ಉಳಿಯುತ್ತೆ. ಇದು ನಿಮ್ಮ ಬದುಕಿನ ಗುರಿಯಾಗಲು ಸಾಧ್ಯವಿಲ್ಲ. ಆ ಹುಡುಗ ಯಾಕೆ ಮಧ್ಯೆ ಬಂದು ಇಷ್ಟೊಂದು ಬೆಂಬಲ ಕೊಡ್ತಿದ್ದಾನೆ ಅಂತ ನನಗೆ ತಿಳಿತಿಲ್ಲ. ಖಂಡಿತವಾಗಿಯೂ ಅಲ್ಲಿ ನಿಮಗೊತ್ತಿಲ್ಲದ ಬೇರೆ ಏನೋ ಒಳಸಂಚು ನಡೀತಿದೆ. ಅದಕ್ಕೆ ಇದೆಲ್ಲ ಶಾಶ್ವತ ಅಲ್ಲ ಅಂತ ನನಗನ್ನಿಸುತ್ತೆ. ತಾತ್ಕಾಲಿಕವಾಗಿ ಸಿಗೋ ಸುಖ ಇಡೀ ಜೀವನಕ್ಕೆ ಆಸರೆಯಾಗಲ್ಲ. ಕಣ್ಣು ಬಿಟ್ಟು ಬದುಕನ್ನು ನೋಡಿ. ವಿವೇಕ ಕಳೆದುಕೊಂಡು ಇಂಥ ಸಂಬಂಧಗಳಲ್ಲಿ ಮುಳುಗಿ ಹೋಗಬೇಡಿ. ಇದರಿಂದ ಮುಂದೆ ದೊಡ್ಡ ತೊಂದರೆಗಳೇ ಬರುತ್ತವೆ. ಆ ಸುಳಿಯಿಂದ ಹೊರಬರಲು ನೋಡಿ. ನಿಮಗಾಗಿ ಮುಂದೆ ಒಂದು ಒಳ್ಳೆ ಬದುಕು ಕಾಯ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ.